ನೋಡಿ, ಬಾಗಲಕೋಟೆಯಲ್ಲಿ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದ್ರು ಕಾಂಗ್ರೆಸ್ನ ಟಿಕೆಟ್ ಕಗ್ಗಂಟು ಮಾತ್ರ ಇನ್ನೂ ಬಗೆಹರಿತಾ ಇಲ್ಲ. ಮಲ್ಲಿಕಾರ್ಜುನ ಮೇಟಿ ಕಣಕ್ಕಿಳಿದ್ರೆ ಬಂಡಾಯದ ಸುಳಿವನ್ನ ಸಹೋದರಿ ಮಹಾದೇವಿ ಮೇಟಿ ಅವರು ನೀಡಿದ್ದಾರೆ. ಅದನ್ನ ಪವರ್ ಟಿವಿಗೂ ಮೊನ್ನೆ ಅಷ್ಟೇ ಮಾತನಾಡ್ತಾ ಅವ್ರು ಹೇಳ್ತಾ ಇದ್ರು, ಬಂಡಾಯ ಹೇಳೋ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಮಹಾದೇವಿಯ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸಿಎಂ ನೇತೃತ್ವದಲ್ಲಿ ಚರ್ಚೆ ಆಗಿದ್ರೂ ಕೂಡ ಬಿಕ್ಕಟ್ಟು ಮಾತ್ರ ಬಗೆಹರಿತಾ ಇಲ್ಲ. ಇಂದು 2 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಬಗ್ಗೆ ಕೈ ನಾಯಕರು ಚರ್ಚೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆ ಚರ್ಚಿಸಿ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನಿನ್ನೆ ಅಷ್ಟೇ ಬಿಜೆಪಿ ತನ್ನ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಆಗೋಯ್ತು. ಆದರೆ ಕಾಂಗ್ರೆಸ್ ಇನ್ನೂ ಕೂಡ ಟಿಕೆಟ್ ಅನ್ನ ಫೈನಲ್ ಮಾಡಿಲ್ಲ. ಯಾಕೆಂದ್ರೆ ಬಾಗಲಕೋಟೆಯಲ್ಲೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಅಲ್ಲಿ ಮೇಟಿ ಕುಟುಂಬಸ್ಥರ ನಡುವೆನೇ ಬಂಡಾಯ ಇದೆ. ಅಟ್ ದ ಸೇಮ್ ಟೈಮ್ ದಾವಣಗೆರೆಗೆ ಬಂತು ಅಂತಂದ್ರೆ ದಾವಣಗೆರೆಯಲ್ಲಿ ಅಹಿಂದ ಇದಕ್ಕೆ ಕೊಡಬೇಕು ಅಂತ ಒಂದ್ ಕಡೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದ್ರ ನಡುವೆ ಶಾಮನೂರು ಕುಟುಂಬಸ್ಥರು ಈಗ ಆಲ್ರೆಡಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸೊ ಏನ್ ಹೇಳ್ತೀರಿ ರೂಪೇಶ್? ಸಿಂಧೂರ್, ಈಗ ಸದ್ಯಕ್ಕೆ ಚರ್ಚೆ ಇರತಕ್ಕಂಥದ್ದು ಬಿಜೆಪಿಯಲ್ಲಿ ಒಂದು ಕಡೆ ಬಂಡಾಯನೋ ಅಥವಾ ಬೇರೆ ಯಾವುದೇ ರೀತಿ ಬೆಳವಣಿಗೆನೋ, ಆದರೆ 2 ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಮೂಲಕವಾಗಿ ಬಿಜೆಪಿ ತಮ್ಮಲ್ಲಿ ಯಾವುದೇ ರೀತಿ ಭಿನ್ನಮತ ಇಲ್ಲ, ನಾವು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತೇವೆ ಅಂತೇಳಿ ಈಗಾಗಲೇ ಹುಂಕರಿಸ್ತಾ ಇದೆ. ಆದರೆ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಮೇಟಿ ಕುಟುಂಬಕ್ಕೆ ಕೊಡಬೇಕು ಅನ್ನೋಂಥ ಚರ್ಚೆಗಳನ್ನು ಬಾಗಲಕೋಟೆಯಲ್ಲಿ ಮಾಡಿದಾದರೂ ಕೂಡ ಇಲ್ಲಿ ಈಗ ಒಂದಿಷ್ಟು ಗೊಂದಲಗಳು ಸಹಜವಾಗಿದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ 4 ಜನ ಏನು ಮಕ್ಕಳಿದ್ದಾರೆ ಅವರನ್ನ ಕರೆದು ಮಾತುಕತೆ ನಡೆಸಿದ್ರು. ಆದರೂ ಕೂಡ ಇಲ್ಲಿ ಬಂಡಾಯ ಅಥವಾ ಎಲ್ಲವೂ ಕೂಡ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಹೀಗಾಗಿ ಒಂದು ಕಡೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಮತ್ತೊಬ್ಬರು ಬಂಡಾಯ ನಿಲ್ಲುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರಾಗಿ 2 ಪುತ್ರಿಯರು ಅದೇ ರೀತಿಯಾಗಿ 2 ಪುತ್ರರು ಇಬ್ಬರು ಎಲ್ಲರೂ ಕೂಡ ಟಿಕೆಟ್ ಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮೊನ್ನೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವು ಬಂಡಾಯ ನಿಲ್ಲಬಾರದು, ಈ ಮಟ್ಟಿಗೆ ಒಂದು ಪ್ರಯತ್ನವನ್ನು ಮಾಡಬೇಕಂತ ಹೇಳಿದ್ರು ಕೂಡ ಇಲ್ಲ, ನಂಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿಗ ಮಹಾದೇವಿ ಮೇಟಿ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ ಒಂದ್ ಕಡೆ ಹೈಕಮಾಂಡ್ ಕೂಡ ಚಿಂತನೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಕಾಂಗ್ರೆಸ್ಸೇ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೊತ್ತು ಬಿಟ್ಟರೆ ಈ ರೀತಿಯಾಗಿ ಬಂಡಾಯ ಆದ್ರೆ ಏನ್ ಮಾಡಬೇಕು ಅಂತ ಚಿಂತೆಗಳನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ. ಅದೇ ರೀತಿಯಾಗಿ ಇಲ್ಲಿ ನಾವು ದಾವಣಗೆರೆ ದಕ್ಷಿಣದ ಮಟ್ಟಿಗೆ ಬಂದರೆ ಕೂಡ ಇಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕನ್ನೋದು ಒಂದು ಕಡೆ, ಆದ್ರೆ ಅವ್ರನ್ನ ಕುಟುಂಬ ಹೊರತುಪಡಿಸಿ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅಲ್ಪಸಂಖ್ಯಾತ ನಾಯಕರುಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ವಿರೋಧಿ ಅಂತ ಹೇಳಿ ಒಂದಿಷ್ಟು ಬೆಳವಣಿಗೆಗಳಾಗಬಹುದು, ಅಥವಾ ಶಾಮನೂರು ಕುಟುಂಬಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಲಿಂಗಾಯತ ವಿರೋಧಿ ಅನ್ನುವಂಥ ಹಣಪಟ್ಟಿ ಕಾಂಗ್ರೆಸ್ಗೆ ಸಿಗಬಹುದು. ನೀವು ಒಂದ್ ಕಡೆ ಬಾಗಲಕೋಟೆಗೆ ಹೇಳ್ತೀರಿ ಮೇಟಿ ಕುಟುಂಬಕ್ಕೆ ಅಂತೇಳಿ ತರವಾಗಿ ಹೇಳ್ತೀರಿ, ಆದ್ರೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಎಲ್ಲೂ ತರವಾಗಿ ಹೇಳೋದಿಲ್ಲ. ಹೀಗಾಗಿ ಬೇರೆದೇ ಆಯ್ಕೆಯನ್ನ ಮಾಡ್ತಾ ಇದ್ರಿ. ಇದು ಹೇಗೆ ಅಂತೇಳಿ SS ಮಲ್ಲಿಕಾರ್ಜುನ್ ಅವರು ಅದೇ ರೀತಿ ಅವ್ರ ಕುಟುಂಬ ಒಂದು ದೊಡ್ಡ ಮಟ್ಟಕ್ಕೆ ಕಸರತ್ತನ್ನ ಮಾಡ್ತಾ ಇದೆ. ಹೀಗಾಗಿ ಇವತ್ತು 2 ಉಪಚುನಾವಣೆಗೆ ಸಂಬಂಧಪಟ್ಟಂತ ಟಿಕೆಟ್ ಕನ್ಫರ್ಮ್ ಮಾಡಲಿಕ್ಕೆ ಒಂದ್ ಕಡೆ ಸುರ್ಜೇವಾಲಾ ಅವರು, ಅದೇ ರೀತಿಯಾಗಿ DCM DK ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ 3 ಜನರು ಒಂದು ಸಭೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಏನೇನು ತೀರ್ಮಾನ ಆಗುತ್ತೆ, ಯಾವೆಲ್ಲ ಲೆಕ್ಕಾಚಾರ ವರ್ಕೌಟ್ ಆಗಬಹುದು, ಆ ಲೆಕ್ಕಾಚಾರ ವರ್ಕೌಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡುತ್ತಿದ್ದಾರೆ. ಒಟ್ಟಾರಾಗಿ ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಕಾಂಗ್ರೆಸ್ನ ಎಲ್ಲಾ ಗೊಂದಲಗಳನ್ನು ಬಗೆಹರಿಸಿ ಒಂದು ಟಿಕೆಟ್ ಅಂತೇಳಿ ಟಿಕೆಟ್ ನೀಡಲಿಕ್ಕೆ ಈಗ ಪ್ರಯತ್ನಗಳನ್ನು ಮಾಡಲಾಗುತ್ತೆ. ಅದು ನಾಳೆ ಸಂಜೆ ಅಷ್ಟೊತ್ತಿಗೆ ಟಿಕೆಟ್ ಘೋಷಣೆ ಆಗಬಹುದು. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಲಂಚ್ ಬ್ರೇಕ್.